ओम देवदेव अथर्ववेद सेवा उपनिषद्वाक्य सेवा छन्दसामृषभो विश्वरूपः छन्दोभ्यो जगदा संबभूव समेन्द्रो मेधया स्पृणोतु अमृतस्य देवधारणो भूयासं शरीरं मे विचर्षणं यक्वा मे मधुमत्तमा कर्णाभ्यां भूरिश्रुवं ब्रह्मणः कोशोऽसि मेधया पीतः श्रुतं मे श्री सत्यनारायण चामुंडेश्वरी सत्यनारायण परिवार देवता समेत विनायक प्रभो पंचांग प्रिया पंचांग वाक्य सेवा मोदारया हितेश्चैश्वर्यमाप्नोति बालायस्य वर्तनं नक्षत्रादते पापं योगायोगनिवारणं करणाय सिद्धिं च पंचांग परमोत्तमं सूर्याय चन्द्राय मंगलाय बुधाय च गुरु शुक्र शनिभ्यश्च चामुंडेश्वरी सत्यनारायण परिवार देवता विनायक प्रभो संगीत प्रिय संगीत सेवा मोदारय ओंकार गणपति मंगलकर गणपति एकदंत गणपति हेरंब गणपति ओंकार गणपति मंगलकर गणपति एकदंत गणपति हेरंब गणपति ಅವರು ಬರೋದು ಬೇಡ ನೀವು ತಗೊಂಡು ಇಲ್ಲ ಇಕ್ಕಿನಾಗಲೇ ಕೊಡ್ತಾ गणपति लंबोदर गणपति ललित गुण गणपति विघ्नराज गणपति विघ्नमूल गणपति ओंकार गणपति मंगलकर गणपति एकदंत गणपति हेरंब गणपति विद्याधर गणपति विजयशील गणपति करुणाकर गणपति गौरी सुत गणपति विद्याधर गणपति विजयशील गणपति करुणाकर गणपति गौरी सुत गणपति ओंकार गणपति मंगलकर गणपति एकदंत गणपति हेरंब गणपति एकदंत गणपति हेरंब गणपति एकदंत गणपति हेरंब गणपति ओम देवदेव तमदेवाकार ओंकार गोड़े ब्रह्मांडाय वेद वेदांत वेद पुराण पुरुषोत्तम चामुंडेश्वरी सत्यनारायण परिवार देवता समेत वरसिद्धिविनायक प्रभो शंखवाद्य प्रिया शंखवाद्य सेवा मोदारया स्वस्ति मंत्र सत्या सबला सद्विद्वंतो महांतो मृदंतो
ಭವಂತೋ ಭ್ರಾತೋ ವಿಗೃಹ್ಣಂತು तथास्तु ಸಮಸ್ತ ಸನ್ಮಂಗಲಾನಿ ಭವಂತು ತಥಾಸ್ತು ಶಿವ್ಯಾಯತಾಶಯಸ್ವಂತು ತಥಾಸ್ತು ಸಮಸ್ತ ಸನ್ಮಂಗಲಾನಿ ಭವಂತು. ಈಗಾಗಲೇ 25ನೇ ವರ್ಷ 24 ವರ್ಷಗಳನ್ನು ಪರಿಪೂರ್ಣ ಮಾಡಿ ನಾವು 25ನೇ ಪ್ರತಿಷ್ಠಾಪನಾ ವರ್ಧಂತಿ ವಾರ್ಷಿಕ ಉತ್ಸವದಲ್ಲಿ ನಾವು ಕೊನೆಯ ಭಾಗದಲ್ಲಿದ್ದೇವೆ. ಇವತ್ತಿನ ದಿವಸ ಪುನರ್ವಸು ನಕ್ಷತ್ರದಲ್ಲಿ 24 ವರ್ಷಗಳ ಹಿಂದೆ 1999ನೇ ಇಸ್ವಿಯ ಈ ದಿನ ಪ್ರತಿಷ್ಠಾಪಿಸಲು ಪಟ್ಟಂತಹ ವರಸಿದ್ಧಿವಿನಾಯಕನ ಪ್ರತಿಷ್ಠಾಪನಾ ಅಂಗವಾದಂತಹ ವಾರ್ಷಿಕ ಕಾರ್ಯಕ್ರಮಗಳು ಇವತ್ತಿಗೆ ಸಂಪನ್ನವಾಗ್ತಾ ಇದೆ. ಇನ್ನು ವಿಶೇಷವಾಗಿ ಈ ಒಂದು ರಜತ ಮಹೋತ್ಸವ 25ನೇ ವರ್ಷದ ಅಂಗವಾಗಿ ಇವತ್ತಿನ ದಿವಸ ಸಾಯಂಕಾಲ ಬ್ರಹ್ಮಕಲಶ ಸ್ಥಾಪನೆ ಹಾಗೂ ವರಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ರಂಗಪೂಜಾ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳು, ಆನಂತರದಲ್ಲಿ ನಾಳೆ ಬೆಳಿಗ್ಗೆ ಆ ಸ್ನಪನ ಬ್ರಹ್ಮ ಕುಂಭಾಭಿಷೇಕದ ಅಂಗವಾಗಿ ಒಂದು ಅಧಿವಾಸ ಹೋಮ ಹಾಗೂ ಸಹಸ್ರ ಮೋದಕ ಹವನವನ್ನ ಇಟ್ಟುಕೊಂಡಿದ್ದು, ಆನಂತರದಲ್ಲಿ ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ, ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಇನ್ನೂ ನಡೆಯುವಂತದ್ದು. ಹಾಗಾಗಿ ಎಲ್ಲ ಭಕ್ತ ಮಹಾಜನರು ಕೂಡ ನಾವು ಇವತ್ತು ಈ ವರಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಯಾಕೆಂದ್ರೆ ಈಗಾಗಲೇ ನಮಗೆ ನೀರಿನ ಅಭಾವ ಪ್ರಾರಂಭವಾಗಿದೆ. ಹಾಗಾಗಿ ಲೋಕಾಸಮಸ್ತ ಈಗಾಗಲೇ ನಾವು ವರಸಿದ್ಧಿವಿನಾಯಕನಿಗೆ ಹಾಗೂ ಪರಿವಾರ ದೇವತಾ ಸಮೇತರಾದಂತಹ ಭಗವಂತನಲ್ಲಿ ಕುಂಭಾಭಿಷೇಕ, ಕಲಾಬುದ್ಧಿ ಇತ್ಯಾದಿ ಹೋಮವನ್ನೆಲ್ಲ ನೆರವೇರಿಸಿ ನಾವು ಮೊದಲನೇ ಭಾರತದಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಸಮಸ್ತ ಆರ್ಥಿಕ ಭಕ್ತ ಮಹಾಜನರಿಗೂ ಕೂಡ ಕಾಲಕ್ಕೆ ತಕ್ಕಂತೆ ಮಳೆ, ಬೆಳೆ ಇತ್ಯಾದಿಗಳು ನೆರವೇರಿ ಎಲ್ಲರೂ ನಿರೋಗರಾಗಿ ಅಂದ್ರೆ ರೋಗರಹಿತರಾಗಿ ಒಂದು ಆರೋಗ್ಯವಂತರಾಗಿ ಬಾಳುವಂತಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಹಾಗೂ ದೇಶಕ್ಕೆ ಒಳ್ಳೆಯದಾಗಿ ತನ್ನ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಯಾವ ಯಾವ ಕಾಮನೆಗಳನ್ನು ಇಟ್ಕೊಂಡು ಈ ಭಗವಂತನ ಸನ್ನಿಧಾನಕ್ಕೆ ಬರ್ತಾರೋ ಅವರ ಎಲ್ಲ ಮನೋರಥಗಳನ್ನ ಭಗವಂತ ಈಡೇರಿಸಲಿ. ತನ್ನ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಹೆಚ್ಚು ಹೆಚ್ಚು ಜನರು ಈ ಭಗವಂತನ ಒಂದು ನಾಮಸ್ಮರಣೆ, ಉಪಾಸನೆ, ಪೂಜೆ, ಆರಾಧನೆಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಜೀವನದ ಒಂದು ಸಾರ್ಥಕತೆಯ ಕ್ಷಣವನ್ನ ಕಂಡುಕೊಳ್ಳಬೇಕಾದಂತಹ ಅವಶ್ಯಕತೆ ಇದ್ದು, ಆ ಕುರಿತಾದಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಎಲ್ಲವನ್ನ ಭಗವಂತ ಅನುಗ್ರಹಿಸಿ ಎಲ್ಲರಿಗೂ ಒಳ್ಳೆ ಮಾಡಿ ಎಂಬುದಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಹರ ನಮಃ ಪಾರ್ವತೀ ಪತಯೇ ಹರ ಇಟ್ಬಿಟ್ಬಾರ ಡಿವೈಡ್ ಮಾಡಿ ಅದು ದೇವಸ್ಥಾನ
ಕೀ ಎಲ್ಲ ಇಟ್ಕೊಳ್ಳಿ ಪರವಾಗಿಲ್ಲ ಬರ್ತೀನಿ